ವೇದವಾಕ್ಯವನ್ನೆಲ್ಲ ಮೋದಲಿಂಗನ್ನಡಲಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುರಿಗೆ ಮಣಿಯುವೆನೋ ಸಾಧುರಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನ್ನು ನಿಜವಾಗಿ ನಿಜ ಗೋಲ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಚ್ಚನೆ ಕೇಳುವ ತನಕ ಬಾಳ ಕೂತಲೆಂಬವೇ ಶಾಸ್ತ್ರವೆಂಬುವರರಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकम् शान्तैक्यपदं देवं सिद्धारूढमहं भजे सिद्धारूढमहं भजे जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೇ ಸಂಧಿಯ ಎಷ್ಟನೇ ಸಂಧಿ 8ನೆಯ ಸೂತ್ರದ 1ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ಮಹಾತ್ಮರಾದಂಥ ನಿಜಗುಣ ಯೋಗಿಗಳು ಹಾಗೂ ಈ ಗ್ರಂಥಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಜಗತ್ತಿನ ಮುಮುಕ್ಷುಗಳಿಗೆ ಕಲ್ಯಾಣಕರ್ತೃಗಳಾದ ಶಿವಪುತ್ರ ಮಹಾಸ್ವಾಮಿಗಳ ಅಭಿಪ್ರಾಯದಂತೆ ಈ ಸೂತ್ರದಲ್ಲಿ ದ್ವೈತ ಅದ್ವೈತವನ್ನು ಉಳಿದ ಅವನು ಅನುಭವಿ, ಕೃತ್ಯ ಜಾತವಿಲ್ಲದ ಅವನು ಆರೂಢನು ಅಂತ ಅನುಭವಿ ಮತ್ತು ಆರೂಢರ ಲಕ್ಷಣವನ್ನು ಈ ಒಂದು ಸೂತ್ರದಲ್ಲಿ ಮಹಾತ್ಮರು
ಸ್ಮೃತಿ ಮಾತ್ರದಿಂದ ಆತ್ಮರತಿ ಸುಖ ಆಯಾಸ ಗತಿ ದೂರದೆ ಅಳವಟ್ಟು ಚಲಿಸದೆ ಮತಿಯೊಳು ಉದಾರತೆ ಸಮತೆ ಚಿತ್ತದೊಳು ಇರೆ ಸತಿ ತಿಳಿ ಅವನು ಅನುಭವಿಯೆಂದು. ಅನುಭವಿ ಅಂತ ಹೇಳ್ತಾರೆ ಜಗತ್ತಿನಲ್ಲಿ. ಅಂಥ ಅನುಭವಿ ಅಂತ ನಿನಗೆ ತಿಳ್ಕೋಬೇಕಾದ್ರೆ ಅವನು ಹೇಗಿರ್ತಾನ ಜಗತ್ತಿನಲ್ಲಿ ಅಂದರೆ, ಮೈತ್ರ ಆಯಾಸ ಗತಿ ದೂರದೆ. ಆಯಾಸ ಅಂದರೆ ದುಃಖ ಅಂತ, ಆಯಾಸ ಅಂದರೆ ಕಷ್ಟ ಅಂತ. ಯಾವುದರಿಂದ ಕಷ್ಟ ಆಗ್ತದ ನಮ್ಮ ಗತಿಯನ್ನು ಮುಟ್ಟಬೇಕಾಗಿತ್ತಂದ್ರೆ ಅದು ಕರ್ಮ ಉಪಾಸನ ಏನು ಫಲಗಳವ ಆ ಫಲಗಳ ಅಪೇಕ್ಷೆ ಅವನಲ್ಲಿ ಪ್ರತೀತಿನೇ ಆಗೋದಿಲ್ಲ. ಫಲಗಳ ಇಚ್ಛೆನೇ ಆಗದೆ ಅವುಗಳನ್ನ ಬಯಸದೆ ಅಪ್ರಾಪ್ಯ ಫಲವನ್ನು ಪಡೆದು, ಪ್ರಾಪ್ಯ ಫಲಗಳ ಬೇರೆ ಅಪ್ರಾಪ್ಯ ಫಲಗಳ ಬೇರೆ. ಪ್ರಾಪ್ಯ ಫಲಗಳು ಕರ್ಮ ಉಪಾಸನೆಗಳಿಂದ, ಆಯಾ ಉಪಾಸನಾ ದೇವತೆಗಳಿಂದ, ಆಯಾ ಉಪಾಸನಾ ಲೋಕಗಳ ಗತಿಯಿಂದ ಪಡೆಯುವಂಥ ಫಲಗಳೇನವ ಇವು ಪ್ರಾಪ್ಯ ಅಂತಾರೆ. ಇವು ಪ್ರಾಪ್ಯ ಅಂದರೆ ಇಲ್ಲದನ್ನು ಪಡೆಯೋದಂತ. ಈ ಲೋಕದಲ್ಲಿ ಇಲ್ಲದ ಭೋಗ ಸ್ವರ್ಗ ಲೋಕದಲ್ಲಿ ಅದ, ಅದನ್ನು ಪಡೀಲಿಕ್ಕೆ ಪ್ರಯತ್ನಗಳವ. ಅವು ಕರ್ಮ ಉಪಾಸನೆಯಿಂದ ಫಲ. ಮತ್ತು ಅವನ್ನ ಪಡಿಬೇಕಾಗಿದ್ರೆ ನೀನು ಎಷ್ಟು ಕಷ್ಟವನ್ನು ಪಡಿಬೇಕಂತ, ಕಷ್ಟ ಎಷ್ಟದ. ಹಾಗಾಗಿ ಆ ಸ್ಮೃತಿ ಮಾತ್ರದಿಂದ ಆತ್ಮರತಿ ಅಂದರು. ಯಾವುದರ ಸ್ಮರಣೆಯನ್ನು ನೀ ಮಾಡ್ತಿದ್ದಿ ಅದರಿಂದ ಆತ್ಮಸ್ವರೂಪದಲ್ಲಿ ನಮ್ಮ ಬುದ್ಧಿ ಎನ್ನುವುದು ಸ್ಥಿರವಾಗಿ, ಆ ಬುದ್ಧಿಯಲ್ಲಿ ಭೋಗದ ವಿಷಯ ಆನಂದಗಳು ನಿರ್ಮೂಲವಾಗಿ ಸ್ವರೂಪ ಆನಂದ ಪ್ರಕಟ ಆದರೆ ಅದು ಪ್ರಾಪ್ಯ ಪ್ರಾಪ್ತಿ ಅಂತ. ಆನಂದ ಫಲಗಳನ್ನು ನಾವು ಪಡೀಲಿಕ್ಕೆ ಅನೇಕ ಪ್ರಯತ್ನಗಳಾವ. ಆನಂದವನ್ನು ಪಡೀಲಿಕ್ಕೆ ಪ್ರಯತ್ನಗಳೇನವ? ಅದು ಯಾವ ಪ್ರಯತ್ನ ಇಲ್ಲ, ಅದು ಸ್ಮೃತಿ ಮಾತ್ರದಿಂದ. ನನ್ನಲ್ಲಿ ಆನಂದ ಆದಂತ ನೀವು ಮರ್ತಿದ್ದೆ ಅಷ್ಟೇ, ಹೌದಿಲ್ಲ? ಆನಂದ ಇಲ್ಲಂತಲ್ಲ, ಪ್ರಾಪ್ಯ ಪ್ರಾಪ್ತಿ. ಎಲ್ಲರೂ ಆನಂದ ಸ್ವರೂಪಗಳೇ, ಎಲ್ಲರೂ ಮುಕ್ತ ಸ್ವರೂಪರೇ. ಆದರೆ ಆ ಆನಂದ ಯಾವುದರಿಂದ ಪಡೀಲಿಕ್ಕೆ ನೀನು ಹೋಗಿದ್ರೆ ನಿನ್ನಲ್ಲಿ ಇಲ್ಲ ಅಂತ ಅರ್ಥ ಆಗ್ತದೆ. ಇಲ್ಲದನ್ನು ತರಲಿಕ್ಕೆ ಪಡೀಲಿಕ್ಕೆ ಅನಂತ ಮಾರ್ಗಗಳು ಉಂಟು, ಪ್ರಯತ್ನ ಉಂಟು. ಇದ್ದದ್ದನ್ನು ಅನುಭವಿಸೋಕೆ ಏನು ಪ್ರಯತ್ನ ಅದ? ಸುಮ್ಮನೆ ಅನುಭವಿಸೋದಕ್ಕೆ ಅನುಭವಿ ಅಂದ ನೋಡ್ರಿ. ಆನಂದ ಆದಲ್ಲ, ಅದನ್ನು ಅನುಭವಿಸೋಕೆ ಅನುಭವಿ ಅಂದರು. ಹಾಗಾಗಿ ಆ ಒಂದು ಜನನಾದಿಗಳನ್ನು ಅನುಭವಿಸುವ ದುಃಖವನ್ನು ಹೊಂದದೆ ಇವು ಕರ್ಮದ ಫಲಗಳು ಪ್ರಾಪ್ತಿಯಾಗ್ತವೆ. ಅದರ ಜೊತೆಯಲ್ಲಿ ಜನನಾದಿ, ಜನನ ಮರಣ ದುಃಖ ಮತ್ತೆ ಅದರ ಕೂಡೋದಿರ್ತದೆ ನೋಡ್ರಿ. ಮುಂದೆ ಸುಖ, ಹಿಂದೆ ದುಃಖ. ಹಾಗಾಗಿ ಅಂಥ ದುಃಖವನ್ನು ಹೊಂದದೆ ಯಾರು ಅನುಭವಿ ಅದರ ವಿಚಾರವನ್ನು ಮಾಡೋದು ಬಿಟ್ಟು ಸದ್ಗುರುವಿನ ಉಪದೇಶದಿಂದ, ಯಾರ ಉಪದೇಶ? ಸದ್ಗುರುವಿನ ಉಪದೇಶದಿಂದ ನಮಗೆ ಆನಂದ ಆದಂತ ನಿನಗೆ ಗೊತ್ತಾಯ್ತು, ಅಥವಾ ನಿನಗೆ ಯಾರಾದರೂ ಬಂದು ಹೇಳಿದ್ರು, ಆ ಆನಂದ ಪ್ರಕಟ ಯಾವಾಗಾಯ್ತು ಅಂದ್ರೆ ಸದ್ಗುರುವಿನ ಉಪದೇಶದಿಂದ ಗೊತ್ತಾಯ್ತು ನನ್ನಲ್ಲೇ ಆನಂದ ಆದಂತ. ಅಂಥ
ಉಪದೇಶದಿಂದ ಕೇವಲ ಮತ್ತೇನು ಫಲ ಇಚ್ಛೆ ಅಪೇಕ್ಷೆ ಮಾಡದೆ ಕೇವಲ ತನ್ನ ಸ್ವರೂಪದ ಸ್ಮರಣ ಮಾತ್ರದಿಂದಲೇ ದುಃಖ ಕೇಳಕ್ಕೆ ಮೈತ್ರಾದೇವಿ. ಹಾಗಾಗಿ ಅದರಿಂದ ಅಜ್ಞಾನವನ್ನು ನಾಶ ಮಾಡಿಕೊಂಡು ಸಚ್ಚಿದಾನಂದ ಸ್ವರೂಪವೇ ತಾನೆಂದು ತಿಳಿದು ಅದರಲ್ಲಿ ಸಮತೆ ಅಂದರು. ಸಮತೆ ಅಂದರೆ ಅರ್ಥ ಏನು ಮಾಡೋದಂದ್ರೆ ಸಮಾನವಾಗಿ ಸಮ. ಈ ರೀತಿ ಇರಲಾಗಿ ಅನುಭವಿ ಎಂದು ಹೇಳುವರು, ಬಲ್ಲವನೆಂದು ಕೂಡ ತಿಳಿಯುವರು ಅಂತ. ಹಾಗಾಗಿ ಇದನ್ನ ಏನು ಮಾಡೋ ಆಯಾಸವಿಲ್ಲದೆ, ಇದಕ್ಕೇನು ಆಯಾಸ ಇಲ್ಲಲ್ಲ, ಸ್ಮರಣ ಮಾತ್ರದಿಂದ ಇದನ್ನಷ್ಟೇ ಮಾಡ್ತಾನೆ ವಿನಃ, ಇದರಲ್ಲೇ ಇರ್ತಾನೆ ವಿನಃ ಇನ್ನೊಂದು ಕಾರ್ಯದಲ್ಲಿ ತೊಡಗುವುದಿಲ್ಲ. ಯಾರು ಅನುಭವಿಯ ಲಕ್ಷಣ ಅಂತ. ಮತ್ತೆ ರತಿ ಆತ್ಮ, ರತಿ ಶಾಸ್ತ್ರ, ರತಿ ಕರ್ಮ, ರತಿ ಯೋಗ, ರತಿ ಲೋಕ, ಭೀತಿ ವಿರತಿಗಳ ತತಿಗಳು ವೈರಾಗ್ಯ ಜನಿಸಿದೊಡೆ ಆತನೇ ಸತಿ ಅನುಭವಿ ಎಂದು ತಿಳಿ ನೀನು. ಈ ರತಿ ಎಲ್ಲಿ ಅದ? ರತಿ ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ಪ್ರೇಮ. ಈಗ ಮೊದಲು ವಿಷಯಾದಿಗಳಲ್ಲಿ ಇತ್ತು, ದೇಹಾದಿಗಳಲ್ಲಿ ಇತ್ತು, ಲೋಕಾದಿಗಳಲ್ಲಿ ಇತ್ತು. ಈಗೆಲ್ಲದ ಪ್ರೇಮ ಅಂದ್ರೆ ಆತ್ಮನಲ್ಲೇ ಪ್ರೇಮ ಅದ. ಎಲ್ಲ ಹೋದು ಆತ್ಮನಲ್ಲೇ. ಮತ್ತು ಶಾಸ್ತ್ರದಲ್ಲಿ ಪ್ರೀತಿ ಅದ. ಮೊದಲು ಲೋಕಾದಿಗಳಲ್ಲಿ, ದೇಹಾದಿಗಳಲ್ಲಿ, ವಿಷಯಾದಿಗಳಲ್ಲಿ ಪ್ರೀತಿ. ಈಗ ಶಾಸ್ತ್ರದಲ್ಲಿ ಪ್ರೀತಿ, ಕರ್ಮದಲ್ಲಿ ಪ್ರೀತಿ, ರತಿಯೋಗದಲ್ಲಿ ಪ್ರೀತಿ, ಲೋಕಗಳಲ್ಲಿ ಪ್ರೀತಿ. ಈ ಎಲ್ಲ ಭೀತಿ ಭಯ ಅಂದರು. ಇವೆರಡನ್ನ ಬಿಟ್ಟು ಎಲ್ಲವನ್ನ ಕಳೆದುಕೊಂಡು ಆತ್ಮರತಿಯಲ್ಲೇ ಮೊದಲುಗೊಂಡು ಆತ ವೈರಾಗ್ಯವುಳ್ಳವನಾದರೆ ಅವನು ಅನುಭವಿ ಅಂತ. ತನ್ನ ಸ್ವರೂಪದಲ್ಲಿ ಇಟ್ಟಂತ ಪ್ರೀತಿಯನ್ನು ಕೂಡ ಅದನ್ನು ಬಿಡ್ತಾನ ಅವನು. ಯಾಕೆ? ನೀನೇ ಇದ್ದು ನೀನು ಯಾರನ್ನ ಪ್ರೀತಿ ಮಾಡ್ತಂತ? ನೀನು ಆನಂದ ಸ್ವರೂಪ, ನೀನೇ ಇದ್ದು ಆನಂದವನ್ನ ಪ್ರೀತಿ ಮಾಡ್ತಂದ್ರೆ ಏನಾಯ್ತು? ಅದಕ್ಕಾಗಿ ಅದನ್ನು ವಿಚಾರ ಮಾಡಲಾರದೆ ಇರುವನು ಅವನು ಅನುಭವಿ ಎಂದು ತಿಳಿ ಅಂತ ಹೇಳಿ, ಮತ್ತೆ ತನು ಮನೋ ಧನ ಧಾನ್ಯ ವನಿತಾ ಆತ್ಮಜಾದಿಗಳ ಎನಿಪಲ್ಲಿ ರತಿ ವ್ರತಿಗಳನ್ನು ಒಮ್ಮೆ ಜನಿಸದೆ ನಿಜ ಭಾವನೆಗಳು ಹೊಂದಿ ನೆಂದೆನಲು ಅವನೇ ಆರೂಢ ನೆನಪನು. ಈಗ ಆರೂಢ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ತನು ಮನೋ ಧನ ಅಂದ್ರು. ಶರೀರ ಅಂದ್ರೆ ಗೊತ್ತದ ಎಲ್ಲರಿಗೆ, ಮನಸ್ಸು ಗೊತ್ತದ. ಧನ ಅಂದ್ರೆ ಸಂಪತ್ತು, ಧಾನ್ಯ ಅಂದ್ರೆ ಕಾಳು, ವನಿತಾ ಅಂದ್ರೆ ಸ್ತ್ರೀ ಪುತ್ರ ಮೊದಲಾದವುಗಳಲ್ಲಿ ರತಿ ವ್ರತಿಗಳು ಅವ್ರ ಮನೆ ತುಂಬ ಅವು ಇರಲಿ, ಮನೆ ತುಂಬ ಇಲ್ಲದೆ ಇರಲಿ, ಜೋಬಿ ಖಾಲಿನೇ ಆಗಿರಲಿ, ಜೋಬಿ ತುಂಬಿರ್ಲಿ, ಮನೆ ತುಂಬ ತುಂಬಿರಲಿ, ಮನೆ ಖಾಲಿನೇ ಆಗಲಿ, ಆಗವಲ್ಲ ಇವು. ಆದಾಗಿ ಕೂಡ ಆತ ಎಲ್ಲದರಲ್ಲಿ ಶರೀರ ಮೊದಲುಗೊಂಡು ಆ ಶರೀರ ತನಗೆ ಅನುಕೂಲವಾಗಿಯೇ ಇರಲಿ, ಅನಾನುಕೂಲವಾಗಿಯೇ ಇರಲಿ, ಮನಸ್ಸು ತನಗ ಅನುಕೂಲವಾಗಿರಲಿ, ಅನಾನುಕೂಲ ಆಗಿರಲಿ. ಸಂಕಲ್ಪದ ಸರಿಯಾಗಿ ನಡೆದರೆ ಮನಸ್ಸಿಗೆ ಅನುಕೂಲ ಅಂತೀವಿ. ನಮ್ಮ ಸಂಕಲ್ಪಕ್ಕೆ ವಿರೋಧ ಆಯ್ತಿಲ್ಲ, ಅನಾನುಕೂಲ ಅಂತೀವಿಲ್ಲ. ಮತ್ತು ಎಲ್ಲ ಸಂಕಲ್ಪಗಳು ನೀನು ಹೇಳ್ದಂಗೆ ಆತವೆ,
ಆಗೋದಿಲ್ಲ. ಹಾಗಾಗಿ ಇವೆಲ್ಲವೂ ಹೇಗೆ ಮಿಥ್ಯ, ಅದರಂತೆ ಇವೆಲ್ಲವೂ ಕೂಡ ಮಿಥ್ಯಾ ಅಂತ ತಿಳ್ಕೊಂಡು ಮತ್ತೆ ಮೊದಲು ಇದ್ದಂಥ ಪ್ರೀತಿ ಈಗ ಇಲ್ಲದಾಗ ಆಗುವಂಥ ಅಪ್ರೀತಿ, ಇವು ಎರಡೂ ಕೂಡ ಆತನಲ್ಲಿ ಒಂದು ಸಲ ಆದರೂ ಜನಿಸದೆ ಅಂದರು. ಮತ್ತೆ ತಿರುಗಿ ಹುಟ್ಟಂಗಿಲ್ಲ ನೋಡು. ಬಿಟ್ಟದ್ದು ಮರಳಿ ಹೆಂಗ ಮುಟ್ಟಂಗಿಲ್ಲ ಅಂತ ಹೇಳಿರಲ್ಲ, ಇವನು ಎಲ್ಲವನ್ನ ಬಿಟ್ಟ ಮೇಲೆ ಮತ್ತೆ ಮುಟ್ಟಂಗಿಲ್ಲ ಅಂತ. ಮುಟ್ಟಂಗಿಲ್ಲ ಅಂದ್ರೆ ಅವನಲ್ಲಿ ಹುಟ್ಟಂಗಿಲ್ಲ ಅಂತ. ಹಾಗಾಗಿ ತನ್ನ ನಿಜ ಭಾವನೆಗಳು, ತನ್ನ ನಿಜ ಭಾವ ಯಾವುದದ? ತನ್ನ ಸ್ವರೂಪ, ನನ್ನ ಆತ್ಮ ಸ್ವರೂಪದಲ್ಲಿ ಕೂಡಿ ಯಾರು ದೃಢವಾಗಿ ಮನಸ್ಸು ಚಂಚಲತೆ ಇಲ್ಲದೆ ಬುದ್ಧಿಯಲ್ಲಿ ಹೆಚ್ಚು ಕಡಿಮೆಯಾಗದೆ ಇರುವನು ಅವನು ಆರೂಢನು ಎನಿಪನು ಅಂದರು. ಅದು ಏನಂತ ಕರಿಬೇಕು? ಆರೂಢನೇ ಅಂತ ಕರಿಬೇಕಂದ್ರು. ಯಾಕಂದ್ರೆ ವಿಷಯಗಳು, ಭೋಗ ವಿಷಯಗಳು, ತತ್ವ ವಿಷಯಗಳು, ಕರ್ಮ ಕುಲವೆಂಬ ವಿಷಯಗಳು ರತಿ ವ್ರತಿಯನ್ನು ಉಳಿದು ನಿರ್ವಿಷಯಿ ಆರೂಢನು ಎನಿಸುತ್ತಿರ್ಪ. ಮತ್ತೆ ವಿಷಯಗಳು ಆತನಿಗೆ ಈ ಜಗತ್ತೇ ವಿಷಯ. ಜಗತ್ತಂದ್ರೆ ಎಲ್ಲ ಬಂತು. ತನ್ನ ಬಿಟ್ಟು ಉಳಿದಂಥ 84 ಲಕ್ಷ ನಾಮರೂಪದ ಏನು ಪಾತ್ರಗಳವ, ಈ ಎಲ್ಲ ಪಾತ್ರಗಳಲ್ಲಿ ಆತನಿಗೆ ಭೋಗ ವಿಷಯಗಳಲ್ಲಿ ಮತ್ತೆ ಭೋಗಕ ವಿಷಯ ಅವು ಇವೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಈ ವಿಷಯಗಳು ಮತ್ತೆ ತತ್ವ ವಿಷಯಗಳು. ಇನ್ನು ಇಲ್ಲಿಯವರೆಗೂ ಏನು ಶ್ರವಣ ಮನನ ನಿಧಿಧ್ಯಾಸದಿಂದ ಮುಮುಕ್ಷು ಅಭ್ಯಾಸಿ ಅನುಭಾವಿಯಿಂದ ಏನು ತತ್ವ ಎಲ್ಲ ತಿಳ್ಕೊಂಡನಲ್ಲ, ಅಂಥ ತತ್ವಗಳಲ್ಲಿಯೂ ಕೂಡ ಮತ್ತೆ ಭೂಮ್ಯಾದಿ ತತ್ವಗಳಲ್ಲಿಯೂ ಯಾವ ಉತ್ಪತ್ತಿಗೆ ತಿಳಿಲಿಕ್ಕೆ ಕಾರಣವಾದಂಥ ಏನು ಮಾಯೆಯಿಂದ ಹಿಡ್ಕೊಂಡು ಮಹಾತತ್ವದಿಂದ ಹಿಡ್ಕೊಂಡು ಈ ಪಂಚಮಹಾಭೂತಗಳ ಪಂಚೀಕೃತಗೊಂಡಂಥ 25 ತತ್ವದ ಶರೀರ ಇರಲಿ, 17 ತತ್ವದ ಇರಲಿ, ಎಲ್ಲವುಗಳಲ್ಲಿಯೂ ಮತ್ತೆ ಎಲ್ಲ ಕರ್ಮಗಳಲ್ಲಿ, ಎಲ್ಲ ಕರ್ಮ ಅಂದ್ರೇನು? ಕರ್ಮಗಳು ಬಹಳ ಅವಲ್ಲ. ಎಲ್ಲ ಕರ್ಮಗಳ ಕರ್ಮ ಫಲಗಳಲ್ಲಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿಕ ಕರ್ಮ, ಯಾವ ಕರ್ಮಗಳಲ್ಲಿಯೂ ಪ್ರೀತಿ ಇಲ್ಲ, ಅಪ್ರೀತಿನಿಲ್ಲ. ಪ್ರೀತಿ ಮಾಡಿದರೆ ಪ್ರೀತಿ ಇಲ್ಲ, ಬಿಟ್ಟರೆ ಅಪ್ರೀತಿ ಇಲ್ಲ. ಮಾಡಿ ನಂಬ ಆತಗ ನಿಶ್ಚಿಂತನೆ ಇಲ್ಲ, ಮಾಡದ ಬುಟ್ಟಿನಿಲ್ಲ ಅಂತ ಚಿಂತನೆ ಇಲ್ಲ. ಆತ ಎಲ್ಲವನ್ನ ಈ ರೀತಿ ತಿಳಿದು ಬಿಟ್ಟ ಅವನೇ ಆರೂಢನೆಂದು ತಿಳಿಯಂದರು. ಇವನು ಆರೂಢ. ಬಸವಣ್ಣನ ನೋಡ್ರಲ್ಲಿ ಅವರು, ಯಾಕಂದ್ರೆ ಒಬ್ಬ ಜ್ಞಾನಿ ಸಿಕ್ಕನಂದ್ರೆ ಒಬ್ಬ ಭಗವಂತ ಪರಮಾತ್ಮ ಸಿಕ್ಕಂಗ ಅವರ ಜೀವನದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ರು ಅಂತ ನಾನೇನು ಹೇಳಬೇಕಾಗಿಲ್ಲ. ಸ್ವತಃ ಪ್ರತ್ಯಕ್ಷವಾಗಿ 8-10 ವರ್ಷ ನೀವು ನೋಡಿರಿ, ನಾವು ನೋಡಿರಿ. ಯಾವ ಮನೆ ಬಿಟ್ಟಿನಿ ಎಂಬುದು ಇಲ್ಲ, ಇನ್ನೊಬ್ಬ ಮನೆಯಲ್ಲಿ ಏನೆಂಬುದಿಲ್ಲ. ಅಲ್ಲಿ ನನಗೆ ಮಗ ಆನಂತನೂ ಇಲ್ಲ, ಮೊಮ್ಮಗಳು ಆಳಂತಿಲ್ಲ, ಸೊಸೆ ಆಳಂತಿಲ್ಲ, ಏನೊಂದು ಆತಗ ಹಿಡಿದಿನಿ ಅಂತಿಲ್ಲ, ಬಿಟ್ಟಿನಂತನೂ ಇಲ್ಲ.
ಒಂದು ಸಲ ಖೇಮ್ಲಾಪುರವ್ರು ಬಂದಿದ್ರು. ಯಾವ ನಿರ್ಮಾಣಿ ಹೊಸದಾಗಿ ಮಠ ನಿರ್ಮಾಣ ಮಾಡಿದ್ದೀವಿ, 2 ರೂಮ್ ಮಾಡಿ ಹಂಚಾಕಿತ್ತು. ಹಾಕಿದ ಮೇಲೆ ಗುರುಗಳು ಎಲ್ಲಿದ್ದರು ಆವಾಗ ಅಂದರೆ ಖೇಮ್ಲಾಪುರದಾಗಿದ್ದರು. ಅವರು ಬರುವಾಗ ಮುಗಿಸಬೇಕು ಅಂತ ವಿಚಾರ ಇಟ್ಕೊಂಡು ಸಂಕಲ್ಪ ಮಾಡಿದ್ದುಂಟು. ಅದೇ ಪ್ರಕಾರವಾಗಿ ಎಲ್ಲರ ಒಂದು ಕಾಳಜಿಯಿಂದ ಆ ಮಠ ಆಯಿತು. ಅವರು ಬರುವಂಗ ಇಲ್ಲಿಗೆ ಬಂದರು. ಗುರುಗಳು ಬಂದ ಮೇಲೆ ಗುರುಗಳಿಗೇನು ಹೊಸ ಮಠ ಮಾಡ್ಯಾರ ತೋರಿಸ್ಬೇಕಂತ ಅವ್ರಿಗೆ ಪ್ರೀತಿ. ಅಂದರೆ ಎಂಥೆಂಥ ಶಿಷ್ಯರು ಆರ ಭಕ್ತರು ಆರ ಅನ್ನೋದು ಒಂದೇ ಅವ್ರಿಗೆ, ಮತ್ತೇನಿಲ್ಲ. ಮಾಡ್ಯಾರ ಅಂತನೂ ಇಲ್ಲ, ಬಿಟ್ಟಾರಂತನೂ ಇಲ್ಲ. ಅದಕ್ಕಾಗಿ ಮಾನಿಗೆ ಹೋಗಿ ಬರಮನ್ ತಮ್ಮ ಅಂದ. ಆಯ್ತತ್ತ ಹೋಗಂದ್ವಿ. ಅವರು ಶ್ರೀಶೈಲಪ್ಪ ಅವರು ಮಂತ್ರಾಲಯ ನೋಡಿಲ್ಲ ಅಂದರು. ಆಯ್ತು ಅಂತೇಳಿ ಒಂದು ಕ್ರೂಸರ್ ಗಾಡಿ ಮಾಡಿ ಮಂತ್ರಾಲಯ ನೋಡ್ಕೊಂಡು ಅದೇ ಕುರುಡಿಯಿಂದ ಸೀದಾ ಮತ್ತೆ ಮಾನಿಗೆ ಬಂದ್ವಿ. ಕುರುಡಿ ಕ್ರಾಸ್ ದಾಟಿದ್ವಿ. ಮನೆಯಿಂದ ಫೋನ್ ಬಂತು, ಎಲ್ಲಿರಿ ಅಂತ. ಹಿಂಗೆ ನಾವು ನಿರ್ಮಾಣ ಮಠಕ್ಕೆ ಹೋಗಿ ಬರ್ತೀವಿ ಅಂದ್ವಿ. ಲೇಟ್ ಆಗ್ತದ, ಜಲ್ದಿ ಬರ್ತಾರಂದ್ರು. ಆದಷ್ಟು ಜಲ್ದಿ ಬರ್ತೀವಿ. ಏನು ಕಾರಣ ಅಂತ ಕೇಳಿದ್ವಿ ನಾವು. ಇಲ್ಲ, ತಾತನ ಸೊಸೆ ಮೊಮ್ಮಗಳು ಮೊಮ್ಮಗ, ಆ ಹುಡುಗಿ ಲಗ್ನಕ್ಕೆ ಹೋಗಿದ್ದಿಲ್ಲ ಗೊತ್ತು ನಿಮ್ಗೆ. ಒಂದು ಗಂಡು ಮಗ ಆಗಿತ್ತು. ಅವ್ರನ್ನ ಕರ್ಕೊಂಡು ಬಂದರ. ಅವರು ತಾತನ ಭೇಟಿ ಆಗಕ್ಕೆ ಬಂದಾರ. ಅದಕ್ಕೆ ಎಷ್ಟೊತ್ತು ಆಗ್ತದ ಅಂತ ಕೇಳಿದ್ರು. ಇಲ್ಲ ಬರ್ತೀವಿ, ಅವ್ರು ಬಂದರೆ ಬೇರೆ ಮನೆಗೆ ಬಂದಿಲ್ಲ, ಮನೆಯಲ್ಲಿ ಇರಲಿ, ಇವತ್ತು ಬೇಕಾದ್ರೆ ವಸತಿ ಮಾಡಲಿ, ಎಷ್ಟೊತ್ತಿದ್ರು ಬರ್ತೀವಿ ಅಂತ ಹೇಳಿದ್ವಿ. ಇಲ್ಲ, ಅವರು ಎಷ್ಟೊತ್ತನ ಆಗಲಿ ತಾತನ ಭೇಟಿಯಾಗಿ ಹೋಗ್ಬೇಕಂತ ವಿಚಾರದಕಾರ ನಾವು ಕೇಳಿದ್ವಿ ಅಂದರು. ಆಯಿತು ಬರ್ತೀವಿ ಬೇಗ ಅಂತ ನಿರ್ಮಾಣಿಗೆ ಹೋಗಿ ಲೇಟ್ ಮಾಡಲಿಲ್ಲ, ಸೀದಾ ಇಲ್ಲಿಗೆ ಬಂದ್ವಿ. ಬರೋದ್ರಾಗ ಎಲ್ಲ ಕುತೂಹಲದಾಗಿದ್ರು. ತಾತ ಬಂದು ಕುಂತ ಈ ಮಂಚ ಮೇಲೆ ಕುಂತಿದ್ದ. ಅವರು ಸೊಸೆ ಬಂದರು, ನಮಸ್ಕಾರ ಮಾಡಲು, ಮಾತೆಲ್ಲ ಕತ್ತಿಲ್ಲ. ಮೊಮ್ಮಗಳು ಕೂಸಿನೆತ್ತಿಗೆ ಬಂದು ಮಂಚ ಮೇಲೆ ಕೂಡಿಸಲು, ಮೊಮ್ಮಗನಪ್ಪ ಆಯ್ತ ಅಂತ. ಆ ಕಿಡಿಕೆಗೆ ಮುಖ ಮಾಡಿದ್ದ. ಆ ಕಡೆ ಮುಖ ಇತ್ತು, ಕೂಸಿನ ಕಡೆ ಮುಖ ಮಾಡಲಿಲ್ಲ. ಕೂಸಿನ ಕಡೆ ಹಿಂಗೆ ಮುಖ ಮಾಡಿ ನೋಡಲಿಲ್ಲ. ನಾನೇ ಮತ್ತೆ ತಾತ ಮೊಮ್ಮಗ ನೋಡಪ್ಪ ಅಂತಂದ್ರೆ ಹಾಂ ಗೊತ್ತಾಯ್ತು ತಿಳಿತು ಅಂದ. ಆಯ್ತು ಅಷ್ಟೇ ಮಾತು ವಿನ. ಆಮೇಲೆ ನಾನು ಹೊಸದಾಗಿ ಬಂದಾರ, ಅವರು ಪಾಪ ಅವ್ರಿಗೇನು ಮಾಡೋದು ಮಾಡಿರಿ ಅಂತ ಹೇಳಿದ್ವಿ. ಆಮೇಲೆ ಅವ್ರಿಗೇನು ಬಟ್ಟೆ ಗಿಟ್ಟೆ ತಂದಿದ್ರು. ಆಮೇಲೆ ಕೊಟ್ಟು ಪ್ರಸಾದ ಮಾಡಿ ಹೋದರು. ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂದರೆ, ಪ್ರೀತಿನೂ ಇಲ್ಲ, ಅಪ್ರೀತಿನೂ ಇಲ್ಲ. ಅದು ಪ್ರತ್ಯಕ್ಷ ಕಂಡ್ರಿ ನೀವು, ನಾವು ಎಲ್ಲರೂ ಕಂಡೀವಿ. ಹಾಗಾಗಿ ತನಗೆ ಅಖಿಳ ಕರ್ಮದೊಳಗು ತನಗೊಂದು ಜನಿಸದೆ ದೇಹ ಇಂದ್ರಿಯಾದಿಗಳಲ್ಲಿಯೂ ಶಬ್ದಾದಿ ವಿಷಯಗಳಲ್ಲಿಯೂ ಮತ್ತು 36 ತತ್ವ, ಸರ್ಪಭೂಷಣರ 36 ತತ್ವ, ನಿಜಗುಣರ 25 ತತ್ವ, ಆಗಮಗಳಲ್ಲಿ 101, 108 ತತ್ವಗಳ. ಎಷ್ಟೇ ತತ್ವ ಇದ್ರೂ ಕೂಡ ಮೂಲ ತಿಳ್ಕೋಬೇಕು, ಇದು ಪಂಚ ಮಹಾಭೂತದ ಮಾಯಾ ಶರೀರದ ವಿನಃ ಇದು ಆತ್ಮನ ಆಶೆಯಲ್ಲಿ ಇದ್ದು ತೋರಿ ಕೆಟ್ಟು ಹೋಗ್ತದೆ ವಿನಃ ಆತ್ಮನ ಆಶಯದಲ್ಲಿ ಇರೋದು. ಮತ್ತು ಆತ್ಮನ ಆಶಯ ಸತ್ತ ತಗೊಂಡೇ ಇಷ್ಟೆಲ್ಲ ಮಾಡ್ತದ. ತಿರುಗಾಡದಂಗೆ ಆಗ್ತದ, ಉಂಡಂಗೆ ಆಗ್ತದ. ಹುರುಳಿಲ್ಲದ ಬಿಂದು ತಾಯಿಯ ಗರ್ಭದಳು ಬಂದು ನಿಂದು ಮತ್ತೆ ಮಾತನಾಡಿ ಕೇಳಿ ಉಂಡು ಮತ್ತಿದು ನಾಶ ಆಗ್ತದಿಲ್ಲ ಶರೀರ ಅಂದಾಗ ನೀನು ಮಾತನ್ನ ಕೇಳುವನು, ಮಾತುಗಳನ್ನು ಸಾಕ್ಷಿಯಾಗಿ ನೀನು ನೋಡೋನು. ಅದಕ್ಕೆ ಮಾತು ಮನಗಳಿಂದ ಅತ್ತತ್ತ ಅಂದ್ರು ನಿನಗ. ಹಾಗಾಗಿ ಆತನಿಗೆ ಸಕಲ ಕರ್ಮದಲ್ಲಿ ಪ್ರೀತಿನಿಲ್ಲ, ಅಪ್ರೀತಿನಿಲ್ಲ ನೋಡ್ರಿ.
ಬಂಗಾರದ ಕಿರೀಟ ಇಟ್ಟರೂ ಕೂಡ ಸಿದ್ಧಾರೂಢ ಮಹಾಸ್ವಾಮಿಗಳು ಒಂದು ಸಲದ ಪ್ರೇಮದಿಂದ ನೋಡಲಿಲ್ಲ. ಬೆಂಕಿ ಇಟ್ಟರೂ ಕೂಡ ಅದರ ಮೇಲೆ ಸಿಟ್ಟನ್ನು ಪಡಲಿಲ್ಲ, ದುಃಖವನ್ನು ಪಡಲಿಲ್ಲ. ಎರಡು ಸಮಭಾವದಿಂದ ಹೇಗೆ ತಮ್ಮ ವೃತ್ತಿಯಲ್ಲಿ ಇದ್ರೋ ಸದಾಕಾಲ, ಅದರಂತೆ ಬಂಗಾರ ಇಟ್ಟರಂತ ಪ್ರೀತಿ ಇಲ್ಲ, ಬೆಂಕಿ ಇಟ್ಟರಂತ ಅವ್ರ ಮೇಲೆ ಸಿಟ್ಟನಿಲ್ಲ ನೋಡ್ರಿ, ಅಪ್ರೀತಿನಿಲ್ಲ. ಹೀಗೆ ಎರಡನ್ನ ಬಿಟ್ಟ ಅವನು ಯಾರ ಜಗತ್ತಿನಲ್ಲಿ ಯಾರೇ ಇಲ್ಲ ಅವರು, ಅಂಥವ್ರು ಇಂಥವ್ರು ಅಂತ ಅನ್ನಬಾರದು ಶಾಸ್ತ್ರಗಳಲ್ಲಿ. ಅವ್ರು ಯಾರೇ ಇದ್ರು ಕೂಡ ಆತನೇ ಆರೂಢ. ಈತಗೆ ಏನ್ರೆ ಮುಂದೆ ಜನ್ಮ ಆವೇನಂದ್ರೆ ಆತನಿಗೆ ಒಂದು ಜನ್ಮ ಇಲ್ಲ. ಒಂದು ಜನ್ಮ ಇಲ್ಲ ನೋಡ್ರಿ, ಸಾಕ್ಷಾತ್ ಭಗವಂತ. ಆತನ ದೇಹ ಬಯಲಿನಲ್ಲಿ ಬಯಲಾಗ್ಯದ. ಆತನ ಅವಶೇಷ ಒಂದೂ ಇಲ್ಲ, ಕುರು ಹಿಡಲು ಒಂದೂ ಇಲ್ಲ ಅಂತ ಬರೆದಾರ. ಮಹಾತ್ಮರು ಹೀಗಿದ್ರು ಆಗಿದ್ರು ಅಂತ ಗುರುತು ಚಿಹ್ನೆ ಬಿಟ್ಟು ಹೋಗೋದಿಲ್ಲ ಜಗತ್ತಿನಲ್ಲಿ. ಯಾರು ಮಹಾತ್ಮರ ಬಿಟ್ಟು ಹೋಗಿಲ್ಲ. ಸಿದ್ಧಾರೂಢ ಯಾವ ಬಿಜಾಪುರ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ರು. ಒಂದನ ಗುರುತು ಉಳಿಲಂತ ಏನನ್ನ ಬಿಟ್ಟು ಹೋದ್ರೇನವರು? ಏನು ಬಿಡಲಿಲ್ಲ, ಏನು ಬಿಡಲಿಲ್ಲ ಅವರು. ಅವ್ರು ಏನಾದ್ರು ಬಿಟ್ಟು ಹೋಗಿಲ್ಲ ಅಂದ್ರೂ ಕೂಡ ಪ್ರಪಂಚ ಜಗತ್ತು ಅವ್ರನ್ನ ಬಿಟ್ಟದೇನು? ಅವ್ರೇನು ಜಗತ್ತಿಗೆ ಬಿಟ್ಟು ಹೋಗಲಿಲ್ಲ, ಆದರೆ ಜಗತ್ತು ಅವ್ರನ್ನ ಬಿಡಲಿಲ್ಲ ನೋಡ್ರು. ಹೀಗೆ ಸಮಾಜದಲ್ಲಿ ತಮ್ಮ ಒಂದು ಗುರುತನ್ನು ಬಿಡದೆ ಹೋಗಿ ಇಡೀ ಜಗತ್ತೇ ಅವನ್ನ ಗುರುತಿಸುವಂಥ ಶಕ್ತಿ ಸಾಮರ್ಥ್ಯ ಯಾರಿಗೆ ಬರ್ತದೆ ಅಂದ್ರೆ ಅದು ಆರೂಢರಿಗೆ ಮಾತ್ರ. ನಿಮಗೆ ಎಲ್ಲರಿಗೂ ಬರಲಿಲ್ಲ ಅಂತ ಬರೋದಲ್ಲ, ಅದು ಆರೂಢ ಸ್ಥಿತಿ ಅದು. ಹಾಗಾಗಿ ಮತ್ತೆ ಏನಾದರೂ ಅದಕ್ಕೆ ಸಂಕಲ್ಪ ವಿಕಲ್ಪ ಉಳ್ಕೊಂಡವೇನು, ಇದು ಮಾಡಬೇಕು ಇದು ಬಿಡಬೇಕು ಅಂದರೆ ಅದನ್ನೂ ಇಲ್ಲ ಅಂತಾರ. ಮಾಡೋದಿಲ್ಲ, ಬಿಡೋದಿಲ್ಲ. ತನಗೆ ಅಖಿಳ ಕರ್ಮದಳು ವಿಷಯಗಳಳು ಇನಿಸು ಸಂಕಲ್ಪ ವಿಕಲ್ಪನೆ ಜನಿಸದೆ ಸರ್ವ ಸಮತ್ವ ಭಾವನೆ ಉಳ್ಳವನು ತಾನೇ ಆರೂಢ ನೆನಪನು. ಆವಾಗ ಆರೂಢತನ ಹೇಗೆ? ತನಗೆ ಅಂದರೆ ತಾನ್ಯಾರು? ಆತ್ಮ, ಪರಮಾತ್ಮ, ಜನನ ಮರಣವಿಲ್ಲದ ಭಗವಂತ. ಆತನಿಗೆ ಎಲ್ಲ ಕರ್ಮದಲ್ಲಿ ಎಲ್ಲ ವಿಷಯದಲ್ಲಿ ಸ್ವಲ್ಪ ಆದರೂ ಮಾಡಬೇಕು ಬಿಡಬೇಕು ಅನ್ನುವಂಥ ಕಲ್ಪನೆ ಇಲ್ಲ, ವಿಕಲ್ಪನೆ ಇಲ್ಲ. ಕಲ್ಪನೆಗೆ ಸಂಕಲ್ಪ ಅಂತೀವಿ, ವಿಕಲ್ಪನೆಗೆ ವಿಕಲ್ಪನೆ ಅನ್ನೋದು ಅನುಕೂಲ ಇಲ್ಲ, ಅನಾನುಕೂಲ ಇಲ್ಲ. ಯಾಕಂದ್ರೆ ಆತನಿಗೆ ಯಾವ ವಿಕಲ್ಪನೆ ಜನಿಸದೆ ಸರ್ವಸಮತ್ವ ಭಾವನೆ ಉಳ್ಳವನು ಅಂದ್ರು. ಸರ್ವಸಮತ್ವ ಭಾವ ಅಂದ್ರೇನು? ಎಲ್ಲವೂ ಕೂಡ ತನ್ನ ಸ್ವರೂಪ, ತನ್ನ ಬಿಟ್ಟು ಮತ್ತೊಂದು ಜಗತ್ತಿನಲ್ಲಿ ಆತನಿಗೆ ಏನೂ ಕಾಣುವುದಿಲ್ಲ ಅಂತ, ಏನು ಕಾಣಂಗಿಲ್ಲ. ಹಾಗಾಗಿ ಏನು ಮಾಡ್ತಾನಂದ್ರೆ ಪ್ರಾರಬ್ಧ ಕರ್ಮದಿಂದ ಪ್ರಾಪ್ತವಾದ ಸಕಲ ಇಹಪರ ಭೋಗ ವಿಷಯಾದಿಗಳಲ್ಲಿಯೂ ಇದು ಸುಖಕರ ಇದು ದುಃಖಕರ ಅಂತ ಕಲ್ಪನಾ ಭಾವನೆ ಇಲ್ಲದೆ ಸರ್ವನಾಮರೂಪಾತ್ಮಕ ಪ್ರಪಂಚದಲ್ಲಿ ಸಮತ್ವ ನೋಡ್ತಾನಂದ್ರೆ ಎಲ್ಲ ಪ್ರಪಂಚದ 84 ಲಕ್ಷ ಜೀವರಾಶಿಗಳಲ್ಲಿ ಸಮಾವೇನು? ಬಡವ ಶ್ರೀಮಂತಿಗೆ ಸಮ ಇಲ್ಲ. ನಿನ್ನೆ ಹೇಳಿನಲ್ಲ, ನಮ್ಮ ದೇಹದಲ್ಲಿ ಕಣ್ಣು ಕಿವಿಗೆ ಸಮ ಇಲ್ಲ, ಯಾವುದಕ್ಕೂ ಸಮ ಇಲ್ಲ. ವಿಷಮ ಸಂಸಾರವಿದು ಕನಸಂದಿರೆಂದರ. ಆದರೆ ಅವರ ಭಾವನೆಯಲ್ಲಿ ಸಮ ಕಾಣ್ತದೆ.
ಸಮ. ಅದೇನ್ರಿ ನಮಗೆ ವಿಷಮಯಾಗಿ ಯಾಕೆ ತೋರ್ತದ, ಅವರಿಗೆ ಸಮ ಹೇಗೆ ಕಾಣ್ತದ ಅಂತ ವಿಚಾರ ಮಾಡಿದ್ರೆ ಅದಕ್ಕೆ ಮೊದಲೇ ಅನಂತ ಪ್ರಮಾಣವನ್ನ ಹೇಳ್ಯಾರ, ನೀವು ಕೇಳಿರಿ. ಆತ ಮಡಿಕೆಗಳನ್ನು ನೋಡಂಗಿಲ್ಲ, ಮಣ್ಣು ನೋಡ್ತಾನ. ಆತ ಒಡವೆಗಳನ್ನು ನೋಡಂಗಿಲ್ಲ, ಆತನಿಗೆ ಬಂಗಾರ ಕಾಣ್ತದ. ಆತನಿಗೆ ಹಳ್ಳ ಕೊಳ್ಳ ತೆರೆ ನದಿ ಸಮುದ್ರ ಕಾಣಂಗಿಲ್ಲ, ಬರೀ ನೀರು ಕಾಣ್ತದ. ಅದರಂತೆ ಕರ್ಮಜನಿತವಾದ ಈ ಜಗತ್ತು ಪ್ರಪಂಚ ನಾಮರೂಪ ಏನದಲ್ಲ, ನಾಮರೂಪಕ್ಕೆ ಕಾರಣವಾದದ್ದು ಯಾವುದದ, ಅಸ್ಥಿಭಾತಿ ಪ್ರಿಯ ನನ್ನ ಸ್ವರೂಪವೇ ಆದಂತ. ಆತ್ಮ ಮಣ್ಣಿದ್ದಂಗ, ಆತ್ಮ ಬಂಗಾರ ಇದ್ದಂಗ, ಆತ್ಮ ನೀರಿದ್ದಂಗ. ನೀರು ಬಿಟ್ಟು ನದಿ ಇಲ್ಲ, ಸಮುದ್ರ ಇಲ್ಲ, ಹಳ್ಳಿಲ್ಲ, ಕೊಳ್ಳಿಲ್ಲ. ಮಣ್ಣು ಬಿಟ್ಟು ಯಾವ ಗಡಿಗೆ ಇಲ್ಲ, ಮಡಿಕೆ ಇಲ್ಲ, ಯಾವ ಮುಚ್ಚಳಿಲ್ಲ, ಏನಿಲ್ಲ. ಬಂಗಾರ ಬಿಟ್ಟು ಆಭರಣ ಇಲ್ಲ. ಮತ್ತು ಅವು ಸಮಾವಿಲ್ಲ. ಅದ್ರಾಗ ಸಮನೇ ಅವ, ನಾವು ನೋಡೋಕೆ ವ್ಯತ್ಯಾಸ ಕಾಣ್ತದ. ಆಭರಣ ಅಂದ್ರೆ ಆಭರಣ ಬಂಗಾರದಾಗ ಇದ್ದದ್ದು ಬಂಗಾರ ಆಭರಣದಾಗ ಆದಿಲ್ಲ, ಅಂದ್ರೆ ಬಂಗಾರಕ್ಕೆ ಸಮ ಆದಿಲ್ಲ. ಅದು ಮಣ್ಣು ಗಡಿಗೆ ಇಲ್ಲ, ಆದಿಲ್ಲ, ಮಣ್ಣಿಗೆ ಸಮಾನ ಗಡಿಗೆ ಆವಿಲ್ಲ. ಅದರಂತೆ ಆ ಬ್ರಹ್ಮ ಸಮಾನವಾಗಿ ಈ ಜಗತ್ತು ಪ್ರಪಂಚ ಆದವ್ರಿಗೆ, ಅವರು ಮೂಲವಾದ ಆಧಾರ ಆದ ಆ ಬ್ರಹ್ಮ ಅಧೇಯ ಮಾಯೆ. ಎಲ್ಲ ತೋರೋದಕ್ಕೆ ಕಾರಣ ಏನು ಅಂದ್ರೆ ಅದು ಬಂಗಾರದಾಗ ಆಭರಣ ತೋರ್ತಾವ, ಮಣ್ಣಿನಾಗ ಮಡಿಕೆ ತೋರ್ತಾವ. ಅದರಂತೆ ನಿನ್ನಲ್ಲೇ ಸರ್ವ ಜಗತ್ತು ತೋರ್ತದ, ನನ್ನಲ್ಲೇ ಜಗತ್ತು ಅಂತ ತಿಳ್ಕೊಂಡಿರ್ತಾರ ಅವರು. ಜಗತ್ತು ಯಾರಲ್ಲಿ ತೋರ್ತದ? ಜಗತ್ತಿನಲ್ಲಿ ನಾವು ತೋರ್ತೀವಿ ಅಂತ ನಾವು ತಿಳ್ಕೊಂಡಿವಿ. ಆರೂಢ ನನ್ನಲ್ಲೇ ಜಗತ್ತು ತೋರ್ತದಂತ ಆರೂಢನ ಸ್ಥಿತಿ ಇರ್ತದ. ಆ ಕಾರಣದಿಂದ ಆತ ಯಾವ ಅನುಸಂಧಾನವನ್ನು ಮಾಡಂಗಿಲ್ಲ, ಅನುಸಂಧಾನ ಮಾಡಂಗಿಲ್ಲ. ಕುಂಬಾರ ಮಡಿಕೆ ಗಡಿಗೆ ಮಣ್ಣು ಅಂತ ಅನುಸಂಧಾನ ಮಾಡ್ತಾನೆ. ಅವನಿಗೆ ಗೊತ್ತದ ಮಣ್ಣೆ ಮಡಿಕೆ, ಮಣ್ಣೆ ಮಡಿಕೆ ಅಂತ. ಬಂಗಾರ ಮಾರಾಟ ಮಾಡೋರು ಇರ್ತಾರಲ್ಲ, ಆಭರಣ ಬಂಗಾರ ಅನುಸಂಧಾನ ಚಿಂತೆ ಮಾಡ್ತಾರೆ. ಬಂಗಾರ ಹೋಯ್ತು ನೋಡಿ, ಇವತ್ತು ಇಷ್ಟು ಅಂಗಡಿಯಿಂದ ಎಷ್ಟು ಬಂತು ಅಂತ ನಂಗಿಲ್ಲ, ಒಯ್ತು ನಂಗಿಲ್ಲ. ಯಾಕಂದ್ರೆ ಮೂಲ ಅವ್ರಿಗೆ ಗೊತ್ತದ, ಇದ್ದದ್ದು ಬಂಗಾರ, ಮಾರಿದ್ದು ಬಂಗಾರ. ಕುಂಬಾರಿಗೆ ಗೊತ್ತದ, ನಾ ಮಾಡಿದ್ದು ಮಣ್ಣೆ, ಕೊಟ್ಟದ್ದು ಮಣ್ಣೆ. ಆದ್ರೆ ತಗೊಳ್ಳೋರಿಗೆ, ವ್ಯವಹಾರಿಕರಿಗೆ ಹಂಗ ಅನಿಸ್ತದೆ. ನಾವು ಗಡಿಗೆ ತಂದೀವಿ ನೋಡ್ರಿ, ನಾವು ಬಂಗಾರ ತಂದೀವಿ ನೋಡ್ರಿ ಅಂತ ಮನೆ 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 ತಿರುಗಿ ತೋರಿಸ್ತೀವಿ. ಯಾಕಂದ್ರೆ ನಮ್ಗೆ ನಾಮರೂಪದ ಜ್ಞಾನ ಅದ, ಅಸ್ಥಿಭಾತಿ ಪ್ರಿಯ ರೂಪವಾದ ಮೂಲ ಸ್ವರೂಪದ ಸಾಕ್ಷಾತ್ಕಾರ ಇಲ್ಲಲ್ಲ. ಅದಕ್ಕಾಗಿ ಆರೂಢ ಆತ ಯಾವುದನ್ನು ನೋಡಲಾರದೆ ಸಮತ್ವ ಭಾವನದಲ್ಲಿ ಕುಂಬಾರ ಹೆಂಗಾರವನ್, ಬಂಗಾರದ ಅಂಗಡಿಯವನು ಹೆಂಗಾರವನ್. ಅವನಿಗೆ ಆತ್ಮಜ್ಞಾನಿಗಳು ಹೋಯ್ತು ಅನ್ನಂಗಿಲ್ಲ, ಬಂತು ಅನ್ನಂಗಿಲ್ಲ, ಆರಾಮ್ ಇರ್ತಾರ. ಹಾಗಾಗಿ ಮತ್ತೆ ಮುಂದೆ ಯಾವುದು ಅಥವಾ ಕರ್ತವ್ಯ, ಯಾವ ಕರ್ಮ ಮಾಡಬೇಕು ಬಿಡಬೇಕು ಅಂತ ಇಲ್ಲಂತರಿ. ದೇಹ ಆದಲ್ಲ, ಇರೋತನಾದ್ರೂ ಕೂಡ ಏನನ್ನ ಮಾಡಬೇಕಾಗ್ತದೇನು ಪ್ರಶ್ನೆ ಬರ್ತಾವಲ್ಲ. ದೇಹ ಅದು ನಾನು ಅಲ್ಲ ಅಂತ ತಿಳ್ಕೊಂಡಾನ, ಆ ಪ್ರಶ್ನೆ ಬೇರೆ. ಪ್ರಾರಬ್ಧ ಕರ್ಮದಿಂದ ದೇಹ ಆದಲ್ಲ, ಸಂಚಿತ ಕರ್ಮದಿಂದ ಕಿಂಚಿತ್ ದೇಹ ಉಳ್ಕೊಂಡದಲ್ಲ. ಉಳ್ಕೊಂಡ ಮೇಲೆ ಆ ಸಂಚಿತ ಕರ್ಮಗಳಂತೂ ಕರ್ತವ್ಯಗಳಂತೂ ಮಾಡಬೇಕಾಗ್ತದಲ್ಲ. ಉಳಿದು ಯಾವುದು ಮಾಡದೇ ಇದ್ದರೂ ಕೂಡ ಈ ಒಂದು ದೇಹದ ಬಗ್ಗೆ ಆದರೂ ಕೂಡ ಏನಾದರೂ ಕರ್ತವ್ಯ ಆದೇನು ಮಾಡಬೇಕು ಅಂತಂದ್ರೆ ಮಹಾತ್ಮರು ಹೇಳ್ತಾರ, ತನಗೊಂದು ಬಾಧೆ ಸಂಜನಿಸದೆ ಕರುಣೆಯ ಇನಿತೆಲ್ಲವ ಎನಿಸಿ ಪೂರ್ಣ ಆನಂದ ಘನ ಚಿದ್ ಅಚಲ ನಿರ್ವಿಕಲ್ಪ ನಿರ್ಬಂಧಿತಾತ್ಮ ಎನಿಪನೆ ಆರೂಢನೆಂದು ಅರಿವುದು ಅಂತ. ನೋಡು,
ತನಗೊಂದು ಬಾಧೆಗಳು ಬಹಳ ಅವ. ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ. ಇವು ಶರೀರ ಎಲ್ಲಿವರೆಗೆ ಆದ ಅಲ್ಲಿವರೆಗೂ ಇವು ಬರವೆ. ಶರೀರ ಇರುತ್ತಾನ ಬರೋದೇ ಅವು, ತಪ್ಪಂಗಿಲ್ಲ ಅವು. ಯಾಕಂದ್ರೆ ಎಲ್ಲಿವರೆಗೂ ಕಟ್ಟಿಗೆ ಅವಂದ್ರೆ ಅಲ್ಲಿವರೆಗೂ ಬೆಂಕಿ ಉರಿಯವು. ಬೆಂಕಿ ಹಚ್ಚಿವಿ, ಇದು ಆರವಲ್ತು ತಣ್ಣಗೆ ಆಗವಲ್ತು ಅಂದ್ರೆ ಅದು ತಣ್ಣಗೆ ತಾನೇ ಆಗ್ತದ. ಕಟ್ಟಿಗೆ ಎಲ್ಲ ಸುಟ್ಟ ಮೇಲೆ ತಾನೇ ತಣ್ಣಗೆ ಆಗ್ತದ. ಕಟ್ಟಿಗೆ ಇರತಾನ ಸುಡೋದೇ ಅದು. ಅದರಂತೆ ದೇಹ ಎಲ್ಲಿವರೆಗಾದ ಅಲ್ಲಿವರೆಗೂ ಬಾಧೆ ಬರೋದೆ. ಬರಬಾರ್ದಂತ ಏನಿಲ್ಲ, ಅದು ಹಿಂದಿನ ಕರ್ಮ ಅದ. ಬಂದರೂ ಕೂಡ ಆತನಿಗೆ ಯಾವುದೇ ಒಂದು ದುಃಖ ಇಲ್ಲ. ಯಾಕೆ ದುಃಖ ಇಲ್ಲ? ಆತಗ ಪಕ್ಕ ದೇಹ ನಾನಲ್ಲ, ಪಕ್ಕ ದೇಹ ನಾನಲ್ಲ. ಮತ್ತು ಯಾರು ನೀನು ಅಂದರೆ ಶುದ್ಧ ಚಿನ್ಮಯನೇ ನೀನೆಂದು. ಶುದ್ಧವಾದ ಅಲ್ಲಿ ಯಾವ ಮಲ ವಿಕ್ಷೇಪ ಆವರಣ ದೋಷರಹಿತವಾದದ್ದು ಅದು ಆತ್ಮ ಅಂತ ಹೇಳಿದಾಗ ಅಲ್ಲಿ ಏನು ಹುಡ್ತವೆ ಹೇಳು? ಅಲ್ಲಿ ಏನು ಹುಟ್ಟಂಗಿಲ್ಲ. ಹುಟ್ಟಲಾರದೆ ಹುಟ್ಟೇ ಇಲ್ಲ ಮೇಲೆ ಎಳ್ಳಷ್ಟು ಆದರೂ ಕೂಡ ಆತನಿಗೆ ಅದರ ಭಾವವಿಲ್ಲದೆ ಆನಂದ ಸುಖಮಯನಾಗಿ, ಆನಂದ ಮತ್ತು ಸುಖಮಯನಾಗಿ, ಆನಂದಮಯ ಅಂದ್ರಷ್ಟೇ, ಸುಖಮಯ ಅಂದ್ರಷ್ಟೇ. ಮಯ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿನಿ, ನಿನ್ನೆ ಮೊನ್ನೆ ಹೇಳಿರ್ಬೇಕು ನೋಡ್ರಿ. ಯಾವ ಅನ್ನಮಯ ಅಂತ ಹೇಳ್ಯಾರ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಪಂಚಕೋಶಗಳಿವು. ಈ ಪಂಚಕೋಶಗಳು ಅಂದರೆ ಮಯ ಅಂದರೆ ಮಾಯ ಅಂತ ಅರ್ಥ. ಮಾಯ ಅಂದ್ರೆ ಏನ್ರಿ? ಬದಲಾವಣೆ ಆಗ್ತಾವಂತ ಅರ್ಥ. ಯಾವುದು ಬದಲಾವಣೆ ಆಗ್ತದೋ, ಪರಿವರ್ತನೆ ಆಗ್ತದೋ ಅದೆಲ್ಲ ಮಾಯಾ ಅಂಶ. ನಮ್ಮ ದೇಹ ಬದಲಾವಣೆ ಆಗೋದಿಲ್ಲ. 6 ಪ್ರಕಾರವಾಗಿ ಬದಲಾವಣೆ, ಒಂದಲ್ಲ ಎರಡಲ್ಲ. ಹಾಗಾಗಿ ಇಲ್ಲಿ ನಾನು ಆನಂದಮಯ ಅಂದಾಗ ಈ 5 ಕೋಶಗಳನ್ನು ಏನು ತಿಳಿಯುವಂಥ ಜ್ಞಾನ ನಿನ್ನಲ್ಲಾದಲ್ಲ, ನೀನು ಆನಂದಮಯ ಕೋಶ, ಚಿನ್ಮಯ ಆನಂದ ಅಂತ. ಅದು ಬದಲಾವಣೆ ಆಗೋದಿಲ್ಲ ನೋಡ್ರಿ. ಅದು ಬದಲಾವಣೆ ಯಾವಾಗ ಆಗೋದಿಲ್ಲ. ಅದು ಎದ್ದಾಗನಾದ, ಸ್ವಪ್ನದಲ್ಲಿನಾದ, ನಿದ್ದೆಯಲ್ಲಿನಾದ, ಮತ್ತು ಹೊರಜಾಗ್ರದಲ್ಲಿ ಇದು ಅನುಭವ ಆದ. ಇವೆಲ್ಲ ಅರ್ಥಜ್ಞಾನದಲ್ಲಿ ಶಾಸ್ತ್ರ ಕೇಳಿದ್ರೆ ಅರ್ಥಜ್ಞಾನ ಆಗಿಬಿಡ್ತದೆ. ಅರ್ಥಜ್ಞಾನ ಆಗದೆ ಅನುಭವ ಜ್ಞಾನ ಆಗೋದಿಲ್ಲ. ಮೊದಲ ಅರ್ಥಜ್ಞಾನ ಆಗ್ಬೇಕಲ್ಲ. ಹಾಗಾಗಿ ಅರ್ಥಜ್ಞಾನ ಆಗಿ ಆ ಹೊರ ಜಾಗ್ರ ಸ್ವಪ್ನಾದಿಗಳೇನಾವ ಅವು ಬರದೇ ಇದ್ರೆ ಅನುಭಾವಿ ಆಗೋದಿಲ್ಲ. ಅರ್ಥಜ್ಞಾನ ಆಗ್ತದೆ, ಅನುಭವ ಜ್ಞಾನ ಆಗೋದಿಲ್ಲ. ನಾವು ಶಾಸ್ತ್ರ ಕೇಳಿಬಿಟ್ಟಿವಲ್ಲ, ಇಷ್ಟು ವರ್ಷ ಕೇಳಿವಿ, ನಮಗೆ ಏನಾದರೂ ಕೂಡ ಆರೂಢ ಸ್ಥಿತಿ ಅಂತ ಹೇಳ್ತೀವಿ. ಸುಮ್ಮನೆ ಯಾರಾದರೂ ಒಂದು ಕಡ್ಡಿಗೆ ಏರಿ ಬಟ್ಟೆ ಮೇಲೆ ಬಿದ್ದರೆ ಎದ್ದು ಹೊಡೆಯುತ್ತಿಲ್ಲ, ಅವು ಎದ್ದು ಹೊಡೆ ಹೋಗ್ತೀವಿ. ಶಾಸ್ತ್ರದಲ್ಲಿ ನಾವೆಲ್ಲ ಕೇಳಿವಲ್ಲ, ಶರೀರ ನೀನಲ್ಲ ಕೇಳಿವಲ್ಲ. ಅವ್ರಿಗೆ ತಲೆ ಮೇಲೆ ಬೆಂಕಿ ಇಡೋದು ಒತ್ತಡಗಿರಲಿ, ನಾವು ಕಡ್ಡಿಗೀರಿ ಅಚಾನಕ್ ತಡಗಿ ಬಿದ್ರೆ ಎಗ್ರಿ ಬಿಡ್ತೀವಿ. ಯಾಕ್ರಿ? ಅರ್ಥಜ್ಞಾನ ಆಗ್ಯದ ನಮ್ಗೆ ಇಲ್ಲ, ಅನುಭವ ಜ್ಞಾನ ಆಗ್ಬೇಕಲ್ಲ. ಅನುಭವ ಜ್ಞಾನ ಯಾವಾಗ ಆಗ್ತದ? ಅವ್ರಿಗೆ ಇಟ್ಟಾಗನು ಹೆಂಗ ಸಮಾನತ್ವ ಸ್ಥಿತಿ ಬರ್ತದ, ಆವಾಗ ಅವ್ರಿಗೆ ಬರ್ತದ. ಅಂತ ಸ್ಥಿತಿ ಯಾರಿಗೆ ಬಂದದ ಅವರೆಲ್ಲರೂ ಆರೂಢರೇ. ಅದರಲ್ಲಿ 2 ಮಾತಿಲ್ಲ, ತೆಗೆಯಂಗನಿಲ್ಲ, ಮತ್ತೆ ಹೆಚ್ಚಿಗೆ ಹಾಕಂಗನಿಲ್ಲ, ಕಾನೂನುಗಳವ. ಹಾಗಾಗಿ ತನ್ನ ಆನಂದ ಚಿತ್ ಜ್ಞಾನ ಸ್ವರೂಪವಾದ ಅಚಲ ಅಂದರೆ ಚಲನತ್ವ ಇಲ್ಲ. ಯಾವಾಗ ಚಲನತ್ವಾದ ಅಂದರೆ 5 ಕೋಶಗಳಿಗೆ ಚಲನತ್ವಾದ, 3 ಶರೀರಕ್ಕೆ ಚಲನತ್ವಾದ, 3 ಜೀವಿಗಳಿಗೆ ಚಲನತ್ವಾದ,
ಏನು ವಿಚಾರ ಮಾಡಿ ನೋಡಿದರೆ ಆತ್ಮನೊಂದು ಬಿಟ್ಟು ಉಳಿದೆಲ್ಲವೂ ಚಲನತ್ವದಿಂದ ಕೂಡಿದು. ಎಲ್ಲವೂ ಚಲನೆ, ಒಂದೊಂದು ಪ್ರಕಾರ ಒಂದೊಂದು ಚಲನತ್ವದ. ಕೆಲವು ಕಾಣ್ತಾವ, ಅನುಭವಕ್ಕೆ ಬರ್ತಾವೆ, ಕೆಲವೊಂದು ಅನುಭವಕ್ಕೆ ಬರಲಾರ್ದೆ ಚಲನೆ ನಡೆದ. ನಮ್ಗೆ ಒಂದು ಅನುಭವಕ್ಕೆ ಬರೋದು ಒಂದಾದ, ಅನನುಭವದು ಒಂದ. ನಮ್ಮ ಶರೀರದಾಗ ಭಾಳ ಗಮ್ಮತ್ತಾವ. ದೇಹ ಹುಟ್ಟಿದಾಗ ಇಷ್ಟಿತ್ತಿಲ್ಲ, ಈಗ ಎಷ್ಟು ಹತ್ರ ಆಗ್ಯದ. ಇಷ್ಟೆಲ್ಲ ಆದರೂ ಕೂಡ ನಾವು ಯಾರನ್ನ ಕೇಳಿ ಏನಪ್ಪ ಆರಾಮಿರಿ ಅಂದರೆ ನನಗೇನಾಗ್ಯದ ದಾಡಿ ಆರಾಮಿ ನಿಂತೀನಿ ನೋಡ್ರಿ, ಆರಾಮಿದ್ದೆ ನೀನು. ಹಾಲು ಕೆಟ್ಟ ಮೊಸರಾದಂಗೆ ಒಳಗನೇ ಅದು ಸವಿತಾ 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 ಬಂದದ. ನಮಗೇನು ಸೌದೇ ಇಲ್ಲ ಅಂತ ಜ್ಞಾನ ಅದು. ನಾವು ಹಿಂಗೀವಿ ಅನ್ಕೊಂಡಿವಿ ಅಂದ್ರೆ ಇದು ಸೂಕ್ಷ್ಮ ತಂದು ನೋಡ್ರಿ. ಇನ್ನೊಂದು ಜಲ್ದಿ ಗೊತ್ತಾತು ನಮ್ಗೆ ಯಾವುದಂದ್ರೆ, ಪ್ರಾಣಕ್ಕೆ ಏನಾದರೂ ಅಡಚಣೆ ಆಯಿತು ಅಂದರೆ ಜಲ್ದಿ ಡಾಕ್ಟ್ರ್ ಬೇಕು, ಔಷಧಿ ಬೇಕು ನಮ್ಗೆ. ಇದು ಜಲ್ದಿ ಗೊತ್ತಾಗ್ತದೆ ನೋಡ್ರಿ. ಅದು ಶರೀರದಾಗ, ಇದು ಶರೀರದಲ್ಲಿರ್ತಕ್ಕಂಥ ಕ್ರಿಯೆ. ಇದು ಜಲ್ದಿ ಗೊತ್ತಾಗೋದಿಲ್ಲ ನಮ್ಗೆ. ಗೊತ್ತಾಗಿದ್ರೆ ಮುಕ್ತಿಗಾಗಿ ನಾವು ರೋಗ ಬಂದರೆ ವೈದ್ಯನ ಹುಡುಕಿ ಅಂತ ಹೆಂಗೆ ಅರ್ಜೆಂಟ್ ಹೋಗ್ತೀವಿ, ಈ ದೇಹದ ಹಣೆಬರ ನಮಗೆ ನಿಜವಾಗಿ ಗೊತ್ತಾಗಿದ್ರೆ ಗುರುವಿನ ಹುಡುಕಿ ಅಂತ ಹೋಗಿ ಬಿಡ್ತಿದ್ವಿ. ಯಪ್ಪ ನನ್ನ ಕಲ್ಯಾಣ ಮಾಡೋ, ಉದ್ಧಾರ ಮಾಡಂತ. ಅದು ಗೊತ್ತಾಗಲ್ಲ ನಂಗಿಟ್ಟದ ಮಾಯೆ. ಹಾಗಾಗಿ ಯಾವ ಕಲ್ಪನೆ ಇಲ್ಲದೆ ಪ್ರತ್ಯೇಗಾತ್ಮ ಸ್ವರೂಪವೇ ತಾನೆಂದು ಆರುಡನು ಇರುವನು. ಆ ಕಾರಣಕ್ಕಾಗಿ ಆತನಿಗೆ ಹುಟ್ಟುತ್ತೀನಿ ಎಂಬ ಭಯನೇ ಇಲ್ಲಲ್ಲ. ಮುಂದೆ ಹುಟ್ಟುವ ಭಯ ಯಾಕಿಲ್ಲಂದ್ರೆ, ಅಜ್ಞಾನಿಗಳಿಗೆ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಅವ್ರಿಗೆ ಎರಡೂ ಗೊತ್ತಿಲ್ಲ. ಅವ್ರಿಗೆ ಭಗವಂತ ಏನು ಉಣ್ಣೋದಕ್ಕೆ ತಿನ್ನೋದಕ್ಕೆ ಮಜಾ ಮಾಡೋದಕ್ಕೆ ಬೇಕಾದ ಮಾಡಿಬಾರಂತ ಕಳಿಸ್ಯಾನ ಅಂದಮೇಲೆ ಉಣ್ಣು ತಿನ್ನು ಕುಡಿ ಒಡಿ ತಡಿ ಏನಾದರೂ ಮಾಡಿ ಅಂತ ಚಾರವಾಕ್ರ ಮತಕ್ಕೆ ಹೋಗಿಬಿಟ್ಟಿವಿ ನಾವು. ಇರತಾನ ದೇಹಕ್ಕೆ ಆನಂದವಾಗಿ ಭೋಗಿಸ್ಕೊಡೋದು. ಸತ್ತ ಮೇಲೆ ಮರಣವೇ ಮೋಕ್ಷ ಅಂತ ಹೇಳ್ಯಾರಲ್ಲ ಪುಣ್ಯಾತ್ಮರು. ಅದು ಹೆಂಗ ಸತ್ತ ಮೇಲೆ ಮೋಕ್ಷ ಆಗ್ತದ, ಮತ್ತ್ಯಾಕ ಹುಟ್ಟು ಸಾವಿನ ಬಗ್ಗೆ ಚಿಂತೆ ಮಾಡಮಂತಾರ ಅವರು. ಆದರೆ ಶಾಸ್ತ್ರ ಕೇಳಿದವರಿಗೆ ಅನಿಸ್ತದಿಲ್ಲ, ಅನಿಸ್ತದ. ಆದ್ರೆ ಆರುಡನಿಗೆ ನಾ ಸಾಯೋದೇ ಇಲ್ಲ ಅಂತ ಮೊದಲೇ ಗೊತ್ತಾದ್ಮೇಲೆ ಸತ್ತ ಮೇಲೆ ಹುಟ್ಟದ್. ನಾವು ಸತ್ರ ಹುಡ್ತವು, ಸಾಯಲಾರ್ದ ಹುಡ್ತವು. ನಾವು ಸತ್ತ ಮೇಲೆ ಹುಟ್ಟದು. ಆರುಡನಿಗೆ ನಾ ಸಾಯೋದೇ ಇಲ್ಲ ಅಂದಮೇಲೆ ಅವನಿಗೆ ಹುಟ್ಟುತ್ತೀನೆಂಬ ಕಲ್ಪನೆ ಆದ್ರೆ ಎಲ್ಲಿರ್ತದ. ಹಾಗಾಗಿ ಆತನಿಗೆ ನಾ ಹುಟ್ಟೀನೆಂಬುದೂ ಇಲ್ಲ, ಮುಂದೆ ನಾ ಸಾಯ್ತೀನಿ ಅನ್ನೋದು ಇಲ್ಲ. ಅದಕ್ಕಾಗಿ ಯಾವ ಕರ್ಮಗಳನ್ನು ಮಾಡಲಾರದೆ ಆತ ಸಿದ್ಧ ಯೋಗಿ ಅಂತನೂ ಕರೆದಾರ, ಮೌನ ಯೋಗಿ ಅಂತನೂ ಕರೆದಾರ, ಆರುಡರು ಅಂತನೂ ಕರೆದಾರ, ಸಮಹಿತಿ ಅಂತನೂ ಕರೆದಾರ. ನಾನಾ ಪ್ರಕಾರ ಅಂತ ಮಹಾತ್ಮರಿಗೆ ಹೆಸರುಗಳು ಇರಬಹುದು ವಿನ ಏನೇ ಹೆಸರುಗಳಿದ್ರೂ ಕೂಡ ಅವೆಲ್ಲ ಅರ್ಥಗಳು ಮಾತ್ರ ಒಂದೇ ಅಂತ ತಿಳ್ಕೊಂಡ್ರು. ಒಂದೇ ಅವ. ಹಂಗಿರಕ್ಕೆ ಬಹಳ ಅಲ್ಲ. ನಮ್ಮಲ್ಲಿ ಮೈತುಂಬ ಹೆಣ್ಮಕ್ಳಿಗೆ ಆಭರಣಗಳು ಬೇಕಾದಂಗೆ ಇರ್ತವೆ. ಕಿವಿ ಆಭರಣ ಬೇರೆ, ಕೊರಳಿನ ಆಭರಣ ಬೇರೆ, ಕೈಯ ಆಭರಣ ಬೇರೆ. ಆದರೆ ಅದರ ಒಳಗಿರ್ತಕ್ಕಂಥ ಅರ್ಥ ಏನದ? ಬಂಗಾರ. ಆದರೆ ಹೆಸರು ಬೇರೆ ಬೇರೆ ಅವ. ಯಾಕೆ ಹೆಸರು ಬೇರೆ ಬೇರೆ ಅದು ಅಂದರೆ ಅವು ನಾಮರೂಪಾತ್ಮಕದಿಂದ ಬೇರೆ ಅದು. ನಾಮರೂಪ. ಕೈಗೆ ಹಾಕೋದಕ್ಕೆ ಬಳೆ ಅಂದರು, ಕೊರಳಿಗೆ ಹಾಕೋದಕ್ಕೆ ಚೈನ್ ಅಂದರು, ಬೆರಳಿಗೆ ಹಾಕೋದಕ್ಕೆ ಉಂಗುರ ಅಂದರು. ಆದರೆ ಅರ್ಥದಿಂದ ನೋಡಿದ್ರೆ ಅವೆಲ್ಲವೂ ಬಂಗಾರ ಸ್ವರೂಪನೇ ಅವ. ಆ ಕಾರಣದಿಂದ ಅಲ್ಲಿ ಯಾವುದು ಮಾಡುವ ಕೃತ್ಯ ಒಂದಿಲ್ಲ ಅಂದರೆ ಏನೊಂದಿಲ್ಲ ನೋಡು. ಬರೇ ಆನಂದವಾಗಿ ಇರ್ತಾರವರು ಆರುಡರು ಅಂತ ಹೇಳಿದರು. ಹೀಗೆ ಆರುಡನ ಲಕ್ಷಣಕ್ಕಾಗಿ ಅನಂತ ಮಹಾತ್ಮರು ಅನಂತ ವಿಚಾರವನ್ನು ಹೇಳ್ಯಾರ.
ನಾನು ಕೂಡ ಬಹಳ ಸಲ ಹೇಳೀನಿ, ಮತ್ತೊಂದು ಸಲ ಹೇಳಿದ್ನಿ ಸಂದರ್ಭ ಬಂದ. ಈಗ ಹೇಗಿರ್ತಾರಪ್ಪ ಅವರು? ಕರ್ತವ್ಯದಲ್ಲಿ ಇರ್ತಾರ, ಕಲ್ಯಾಣ ಕಾರ್ಯದಲ್ಲಿ ತೊಡಗಿರ್ತಾರ, ಪ್ರಪಂಚದಲ್ಲಿ ಇರ್ತಾರ, ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂತೆ ಮಾತಾಡ್ತಾರ, ನಮ್ಮಂತೆ ನೋಡ್ತಾರ. ಮತ್ತು ನಮಗೂ ಅವರಿಗೆ ವ್ಯತ್ಯಾಸ ಯಾಕೆ ಮಾಡಬೇಕು? ಅವರು ನಮ್ಮಂಗಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಆರುಢರು ಅಂದರೆ ಸ್ಥಿತಪ್ರಜ್ಞರು ಅಂತ. ಅವರ ಸ್ಥಿತಿ ಪ್ರಜ್ಞೆ ಅಂದ್ರೇನು? ಎಚ್ಚರ. ಸ್ಥಿತ ಅಂದ್ರೇನು? ಯಾವಾಗಲೂ ಇರೋದು. ಅಸ್ಥಿತ ಅಂದರೆ ಅದು ಯಾವಾಗಲೂ ಇರಲಾರದು. ಅಸ್ಥಿತ ಅಂದರೆ ಬದಲಾವಣೆ ಆಗೋದು. ಸ್ಥಿತ ಅಂದರೆ ಇದ್ದಕ್ಕಿದ್ದಂಗೆ ಇರೋದು. ಯಾವುದು ಇದ್ದಕ್ಕೆ ಇದ್ದಂಗೆ ಇರೋದಾದ ಜಗತ್ತಿನಲ್ಲಿ ಅಂದರೆ ಬ್ರಹ್ಮ ಒಂದೇ. ಅದು ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆ ಪರಬ್ರಹ್ಮ ಸ್ಥಿತಿ ಏನು ಇರುವಿಕೆ ಅದ, ಅದರಲ್ಲೇ ಪ್ರಜ್ಞೆ ಅಂದ್ರೆ ಎಚ್ಚರಿರ್ತಾರೆ ಅವರು. ಎಲ್ಲಿ ಎಚ್ಚರಾರ ಅವರು? ಇರುವುದರಲ್ಲಿ ಎಚ್ಚರಾರ. ನಾವೆದ್ರಾಗ ಎಚ್ಚರೀವಿ. ಯಾವುದು ಇರೋದಿಲ್ಲ ಅದ್ರಾಗ ಬಹಳ ಎಚ್ಚರೀವಿ ನಾವು. ಅದರಲ್ಲೇ ಬಹಳ ಎಚ್ಚರ. ಜಗತ್ತಿನಲ್ಲಿ ಯಾವುದು ಸ್ಥಿರವಾಗಿ ಇದೆ ಅಂತ ಸಾವಿರಾರು ವರ್ಷ ಹಿಂದೆ ನೋಡಿದ್ರೆ ಸಾವಿರಾರು ವರ್ಷದ ಹಿಂದ ಯಾವುದು ಇಲ್ಲ. ಇಂದು ಇದ್ದಂಥದ್ದು ಮುಂದೆ 500 ವರ್ಷದಲ್ಲಿ ಇರೋಂಗಿಲ್ಲ. ಸುಮ್ಮನೆ ಹೇಳ್ಬೇಕಾಗ್ಯದ. ಮತ್ತು ಅದು ಯಾವಾಗ ಬಂದು ಮುಚ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ನಾಳೆನೇ ಬದಲಾವಣೆ ಆಗ್ಬೋದು. ಸುಮ್ಮನೆ ಹೇಳ್ಬೇಕಾಗ್ತದೆ ಶಾಸ್ತ್ರದಲ್ಲಿ. ಅದಕ್ಕೆ ಉದಾಹರಣೆ ಅಂದರೆ ವಿಜಯನಗರ ಸಾಮ್ರಾಜ್ಯವೇ ಸಾಕು. ನಮಗೆ ಎಲ್ಲ ಮುತ್ತು ರತ್ನ ವಜ್ರ ವೈಢೂರ್ಯವನ್ನು ವ್ಯಾಪಾರ ಮಾಡುವಂಥ ಶ್ರೀಮಂತ ರಾಜ್ಯದಲ್ಲಿ ಇವತ್ತು ಏನಾಗ್ಯದ ಅಂದರೆ ಹಾಳೂರು ಕೊಂಪೆ. ಹಂಪಿ ಹೋಗ್ಯದ, ಹಾಳೂರು ಕೊಂಪೆ ಆಗ್ಯದ ನೋಡ್ರಿ. ಮತ್ತು ಇದು ನಾವೆಷ್ಟೇ ಪ್ರಯತ್ನ ಮಾಡಿ ತಿಳ್ಕೊಂಡ್ರು ಕೂಡ ಯಾವುದನ್ನು ಸ್ಥಿರವಾಗಿ ಇರೋದಾದೇನು? ಯಾವುದಿಲ್ಲ. ಅದು ತಿಳ್ಕೊಂಡ್ರೆ ಇಲ್ಲ ಅಂತ ಆದರೆ ಕಣ್ಣೆದ್ರಿಗೆ ನೋಡ್ತೀವಲ್ಲ, ಈ ಕಣ್ಣೆದ್ರಿಗೆ ಕಂಡು ಇರೋದು ಹೇಗೆ ಅಂತ ವಿಚಾರ ಮಾಡಿದ್ರೆ ಅದಕ್ಕೊಂದೇ ದೃಷ್ಟಾಂತ ಸಮಂಜಸ ಅಂತ ಹೇಳ್ತೇನೆ ನಾನು. ದೊಡ್ಡ ಆಸ್ಪತ್ರೆ ಇರ್ತದೆ. ದೊಡ್ಡ ಆಸ್ಪತ್ರೆಯಲ್ಲಿ ದೊಡ್ಡ ದೊಡ್ಡ ವೈದ್ಯರು, ಸಣ್ಣ ಆಸ್ಪತ್ರೆಯಲ್ಲಿ ಸಣ್ಣ ವೈದ್ಯರು. ಮತ್ತು ದೊಡ್ಡ ಆಸ್ಪತ್ರೆಗೆ ಯಾರು ಹೋಗ್ತಾರ ಅಂದರೆ ದೊಡ್ಡ ರೋಗನ ಬಂದಿರಬೇಕು, ಇಲ್ಲ ದುಡ್ಡು ಹೆಚ್ಚಿರಬೇಕು, ಅಂಥವ್ರು ಹೋಗೋದು. ದೊಡ್ಡ ರೋಗನ ಬರಬೇಕು, ಇಲ್ಲ ದುಡ್ಡು ಹೆಚ್ಚಿರ್ಬೇಕು, ಅಂಥವ್ರು ಹೋಗೋದಲ್ಲ. ಅಲ್ಲಿ ವೈದ್ಯರಿದ್ರು. ಒಂದು ಸಲ ಎಮರ್ಜೆನ್ಸಿ ಬಾಗಿಲಿಂದ ಒಂದು ಪೇಷಂಟ್ ಬಂತು. ಆಕೆ ತುಂಬ ಗರ್ಭಿಣಿ, ಶ್ರೀಮಂತ ಮನೆತನದವರು, ಬಹಳದಿಂದ ಮಕ್ಕಳಾಗಿಲ್ಲ, ಅವರಿಗೆ ನೋವು ತಡ್ಕೋಕ್ಕಾಗಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಬಹಳ ಗಾಬರಿಯಿಂದ ಆಂಬುಲೆನ್ಸ್ ಬಂತು. ವೈದ್ಯರು ಬಂದು ಆ ಪೇಷಂಟಿಗೆ ಏನು ಮಾಡಬೇಕಾಗಿಲ್ಲ ಎಲ್ಲ ಉಪಚಾರವನ್ನು ಮಾಡಿದರು. ಮಾಡಿ ಮುಂದೆ ಹೋಗಬೇಕು ಅನ್ನೋದ್ರೊಳಗಾಗಿ ಇನ್ನೊಂದು ಬಾಗಿಲಿಂದ ಮತ್ತೆ ಇನ್ನೊಂದು ಆಂಬುಲೆನ್ಸ್ ಬಂತು. ಆ ಆಂಬುಲೆನ್ಸ್ನಲ್ಲಿ ಏನದ, ಅದು ಶ್ರೀಮಂತರದೇ ಬಂದಾಗ ಅವರು ನೋಡಿದ್ರು, ಅವರೆಲ್ಲ ಮರಣ ಅವಸ್ಥೆಯಲ್ಲಿ ಹೊರಳಾಡ್ತಿದ್ದ. ಡಾಕ್ಟ್ರು ಆ ವೈದ್ಯರನ್ನು ಕೂಡ ಈ ಗರ್ಭಿಣಿಯನ್ನು ಹೇಗೆ ನೋಡಿದ್ರು ಆ ಒಂದು ಸಾವಿನಲ್ಲಿ ನರಳಾಡುವಂಥ ವ್ಯಕ್ತಿಯನ್ನು ನೋಡಿದರು. ನಂತರದಲ್ಲಿ ಅವರ ಚೇಂಬರಿಗೆ ಹೋಗಿ ಇನ್ನು ಕೂತಿದ್ದಿಲ್ಲ. ಮತ್ತೆ ಇನ್ನೊಂದು 4 ಪೇಷಂಟ್ಗಳನ್ನು ನೋಡಿ ಹೊರಗೆ ಬರೋರೊಳಗಾಗಿ ಈ ಕಡೆ ಗರ್ಭಿಣಿ ಹೆರಿಗೆ ಆಗಿತ್ತು, ಗಂಡು ಮಗ ಹುಟ್ಟಿತ್ತು, ಅದು ಅಳ್ತಾ ಇತ್ತು. ಖುಷಿ. ಆವಾಗ ಅವರೆಲ್ಲ ಹಿಂದೆ ಬಂದಂಥವ್ರು ಗಾಬರಿಯಾಗಿ ಬಂದ್ರಲ್ಲ, ಎಲ್ಲರೂ ನಗ್ಲಿಕ್ಕೆ ಶುರು ಮಾಡಿದ್ರು. ಪೀಡ ತಂದರು. ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಆನಂದ. ನಾವೇನಪ್ಪ ಗರ್ಭ ಆಗ್ತದಿಲ್ಲೋ,
ನಮ್ಮ ಮನೆಗೆ ಯಾರು ಇದ್ದಿಲ್ಲ, ಏನೇನು ಆಗ್ತಂತ ಅನ್ಕೊಂಡಿವಿ. ಭಗವಂತ ಬಂದ, ವೈದ್ಯ ಬಹಳ ಚಂದ ಸರಿಯಾಗಿ ನೋಡಿದಂತ ಖುಷಿ ಪಟ್ರು. ಅದೇ ಕ್ಷಣದಲ್ಲಿ ಆ ಪೇಷಂಟ್ ನೋಡಿದ ಅಲ್ಲಿ ಪ್ರಾಣ ಹೋಗಿತ್ತದು. ಅಲ್ಲಿ ಏನ್ ಮಾಡಿದ್ರು, ಪ್ರಾಣ ಹೋದ್ಮೇಲೆ ಅವ್ರ ಹಿಂದೆ ಬಂದಂಥವರೆಲ್ಲರೂ ಅಲ್ಲಿ ಅಳಕತ್ತಾರ, ಈ ಕಡೆ ನಗಕತ್ತಾರ. ಈ ಬಾಗಿಲಲ್ಲಿ ಹೋದ್ರೆ ನಗುವೇ ನಗು, ಆ ಬಾಗಿಲಲ್ಲಿ ಹೋದ್ರೆ ಬರೀ ಅಳುವೇ ಅಳುವು. ಎರಡೂ ಶಬ್ದಗಳು ಮಧ್ಯದಲ್ಲಿ ನಿಂತಂತ ವೈದ್ಯನಿಗೆ ಒಂದು ಕಿವಿಯಲ್ಲಿ ನಗೋದು ಶಬ್ದ ಬೀಳ್ತದ, ಇನ್ನೊಂದು ಕಿವಿಯಲ್ಲಿ ಅಳ ಶಬ್ದನೂ ಬೀಳ್ತದಿಲ್ಲ. ನಗೋರಿಗೆ ಆನಂದ ಆಗ್ಯದ, ಅಳೋರಿಗೆ ದುಃಖ ಆಗ್ಯದಲ್ಲ. ವೈದ್ಯನಿಗೆ ಏನಾಗ್ಯದ? ವೈದ್ಯನಿಗೆ ಆದಾಗ ಇವರು ಅತ್ತ ದುಃಖರು ಸಂಬಂಧ ಇಲ್ಲ, ಇವರು ನಗುವಂತ ಆನಂದ ಕೂಡ ಸಂಬಂಧ. ಹೇಗೆ ಆತನಿಗೆ ಸಂಬಂಧ ಇಲ್ಲದೆ ಇರುವನು, ಅದೇ ರೀತಿ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ದೇಹದಿಂದ ಇದ್ರೂ ಕೂಡ ಜಗತ್ತಿನಲ್ಲಿ ಏನು ಒಳ್ಳೆಯದಾದ್ರೂ ಕೂಡ ಅವ್ರಿಗೆ ಶರೀರದ ಕಿವಿಯಾದ ಶಬ್ದ ಬೀಳ್ತಾವ. ಈ ಕಡೆ ಕೆಟ್ಟದ್ದಾಗದ, ಅದು ಕಣ್ಣಾದ ನೋಡ್ತಾನ ಶಬ್ದ ಬೀಳ್ತದ. ಆದರೆ ಆ ದುಃಖದವರಲ್ಲೂ ಕೂಡೋದಿಲ್ಲ, ಸುಖದವರಲ್ಲಿ ಕೂಡದೆ ತಾನು ತನ್ನ ಸ್ವರೂಪ ಆನಂದದ ಸ್ಥಿತಿಯನ್ನೇ ಬಿಡದೆ ಹೇಗೆ ಇರುತ್ತಾನೆಯೋ ಅದೇ ಪ್ರಕಾರ ಆರೂಢರಾದವರು ಜಗತ್ತಿನಲ್ಲಿ ಹೀಗೆ ಇರುವರು ಅಂತಕ್ಕಂಥ ಮಾತನ್ನ ಇಲ್ಲಿವರೆಗೂ ಹೇಳ್ತಾ ಬಂದ್ರು. ಇದು ಅನುಭವಿ ಆರೂಢರ ಲಕ್ಷಣ. ಇವತ್ತೇನು ಹೇಳಿದ್ರು? ಅನುಭವಿ ಆರೂಢ. ಅನುಭವಿಗೆ ಬೇರೆ, ಆರೂಢನಿಗೆ ಬೇರೆ. ಅದಕ್ಕೆ ಅನುಭವಿಗೂ ಕೂಡ ಏನದ ಅಂದ್ರೆ ಒಂದು ಜನ್ಮ ಅದಂದ್ರೆ ನೋಡ್ರಿ, ಮುಮುಕ್ಷಿಗೆ 3 ಜನ್ಮ, ಅಭ್ಯಾಸಿಗೆ 2 ಜನ್ಮ, ಅನುಭವಿಗೆ 1 ಜನ್ಮ, ಆರೂಢನಿಗೆ ಕೊನೆ ಚರ್ಮ. ಅವನಿಗೆ ಮಾತ್ರ ಜನನ ಮರಣ ಇಲ್ಲ ಅಂತಕ್ಕಂಥ ಮಾತು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಮಂಗಲ ಗೀತೆಯನ್ನ ನಮ್ಮ ವೇದಾಂತ ಬಳಗದ ಶ್ರೀಮತಿ ಸರೋಜಾದೇವಿ ಬಸನಗೌಡ ಈಗನೂರು ಅವರಿಂದ ಮಂಗಲಗೀತೆ. ತದನಂತರ ನಾವು ನೀವೆಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರು ಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಪ್ರಾರಂಭ ಮಾಡ್ತಾಯಿ. ಮಂಗಲಂ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ, ನಿಮ್ಮ ಸಂಗ ಯಮಗೆ ಆನಂದ. ಮಂಗಲಂ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ, ನಿಮ್ಮ ಸಂಗ ಯಮಗೆ ಆನಂದ. ಮಂಗಲಂ ಗುರು ಬಸವನಂದರ ಸಂಗದಿಂದಲೇ ಸಕಲ ಶಾಸ್ತ್ರವ ಅಂಗಮಯನೆಂದೆನಿಸಿಕೊಂಡಿ ಭೃಂಗ ಕೀಟಕ ನ್ಯಾಯದಿಂದಲೇ. ಮಂಗಲಂ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ, ನಿಮ್ಮ ಸಂಗ ಯಮಗೆ ಆನಂದ. ಇಲ್ಲೇ ಜನಸಿದಿ ಇಲ್ಲೇ ವಾಸಿಸಿದಿ, ಎಲ್ಲೆಲ್ಲೋ ತಿರಗದೆ ಬಲ್ಲತನದಲ್ಲಿ ಬೋಧಿಸಿದಿ. ಇಲ್ಲೇ ಜನಸಿದಿ ಇಲ್ಲೇ ವಾಸಿಸಿದಿ, ಎಲ್ಲೆಲ್ಲೋ ತಿರಗದೆ ಬಲ್ಲತನದಲ್ಲಿ ಬೋಧಿಸಿದಿ. ಬದ್ಧ ಜನರಿಗೆ ತಿದ್ದಿ ಪೇಳಿದಿ, ಸದ್ದು ಇಲ್ಲದೆ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮನೆ ಬೋಧೆ ನೆಲೆಸಿದಿ. ಮಂಗಲಂ ಶ್ರೀ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ, ನಿಮ್ಮ ಸಂಗ ಯಮಗೆ ಆನಂದ.
ಜನಸಿ ಬೆಳೆದ ಭೂಮಿ ಪುಣ್ಯಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿ ಬಲ್ಲವರು. ಜನಸಿ ಬೆಳೆದ ಭೂಮಿ ಪುಣ್ಯಹದೋ ಘನ ಮಹಿಮಾ ನಿಮಗೆ ಗುಣವ ಸಲುಹಿದ ಸ್ವಾಮಿ ಬಲ್ಲವರು. ಕಪಗಲ ಶ್ರೀ ಸಿದ್ಧಲಿಂಗರ ನಿಜ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ಎನಸಿದಿ ವಾಸ ಮಾಡಿದಿ ವೇದಾಂತ ಮಠದಲ್ಲಿ. ಮಂಗಲಂ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ ನಿಮ್ಮ ಸಂಗ ಯಮಗೆ ಆನಂದ. ಒಡವಿಯೊಳು ವೇದಾಂತ ಒಡೆಯನು ಅಭಿನವ ಇವನು ನುಡಿದ ತತ್ವ ಮಸಿ ವಾಕ್ಯವನು. ಒಡವಿಯೊಳು ವೇದಾಂತ ಒಡೆಯನು ಅಭಿನವ ಇವನು ನುಡಿದ ತತ್ವ ಮಸಿ ವಾಕ್ಯವನು. ಕರುಣೆಯಿಂದಲಿ ಸುರಿದ ಅಮೃತ ಕರುಣದಲ್ಲಿ ಕೃಪೆ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರುಣಿ ತಾರಿಪ ನೌಕ್ಯ ದೀಶಗೆ. ಮಂಗಲಂ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ ನಿಮ್ಮ ಸಂಗ ಯಮಗೆ ಆನಂದ. ನಿಮ್ಮ ಸಂಗ ಯಮಗೆ ಆನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ನಾಳೆ ಮಾತಾಡೋಣ.